ಇನ್ನು ಸದನದಲ್ಲಿ ಡಿಕೆಶಿ ಆರ್ಎಸ್ಎಸ್ ಗೀತೆ ಹಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕನನ್ನ ಸಮರ್ಥಿಸುವಂತಹ ಭರದಲ್ಲಿ ಕಾಂಗ್ರೆಸ್ನ ಶಾಸಕರು ನಾಲಿಗೆ ಹರಿಬಿಟ್ಟಿದ್ದಾರೆ. ಸದನದಲ್ಲಿ ಡಿಕೆಶಿ ಆರ್ಎಸ್ಎಸ್ ಗೀತೆ ಹಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕನನ್ನ ಸಮರ್ಥಿಸುವಂತಹ ಭರದಲ್ಲಿ ನಾಲ್ಗೆ ಹರಿಬಿಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕರು. ಆರ್ಎಸ್ಎಸ್ ಗೀತೆ ಯಾವುದೋ ಪಕ್ಷಕ್ಕೋ ಜಾತಿಗೋ ಸೇರಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆ ಗೀತೆಯನ್ನು ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹಾಡಬಹುದು. ಅದನ್ನ ದಾಸಯ್ಯನೂ ಹಾಡ್ತಾರೆ, ಸಿಂಗರ್ ಕೂಡ ಹಾಡ್ತಾರೆ. ಅದು ದೇವರ ಹಾಡು, ನೀವು ಹೇಗೆ ಆರ್ಎಸ್ಎಸ್ ಗೀತೆ ಅಂತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದೇನ್ ಆರ್ಎಸ್ಎಸ್ಗೆ ಅಂತ ಬರ್ತ್ ಕೊಟ್ಟಿದ್ದಾರೆ ಯಾರಾದ್ರೂ? ಯಾರು ಆರ್ಎಸ್ಎಸ್ಗೋಸ್ಕರ ಗೀತೆನೋ ಶ್ಲೋಕನೋ ಬರ್ಕೊಟ್ಟಿಲ್ಲ ಅಂತ ಮದ್ದೂರಿನಲ್ಲಿ ಕಾಂಗ್ರೆಸ್ ಶಾಸಕ ಕದಲೂರು ಉದಯ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ್ದಾರ ಗೀತೆಗೆ ಯಾವ್ದಾರ ಒಂದು ಗೀತೆ ಯಾವ್ದಾರ ಜಾತಿಗೋ ಅಥವಾ ಯಾವ್ದಾರ ಸಂಸ್ಥೆಗೋ ಯಾವ್ದಾರ ಪಕ್ಷಕ್ಕೋ ಸೇರಿದೆಯಾ? ಗೀತೆ ಯಾರು ಬೇಕಾದ್ರೂ ಆಡ್ಬೋದು. ದಾಸಯ್ಯನೂ ಆಡ್ತಾನೆ, ಒಬ್ಬ ಫೇಮಸ್ ಸಿಂಗರು ಆಡ್ತಾನೆ. ಅದಕ್ಕೆಲ್ಲ ಯಾರು ಪಾರ್ಟಿನೋ ಇನ್ನೊಂದೋ ಪಕ್ಷನೋ ಸೀಮಿತ ಅಲ್ಲ. ನಮಸ್ತೆ ಹೊಸಲೆ ಪಕ್ಕ ಅದು ಆರ್ಎಸ್ ಗೀತೆ. ಹೆಂಗ್ರೆ ನೀವು ಆರ್ ಎಸ್ ಎಸ್ ಗೀತೆ ಅಂತ ದೇವ್ರ ಹಾಡನ್ನ ನೀವು ಆರ್ ಎಸ್ ಎಸ್ ಅಂತ ಯಾಕೆ ನೀವು ಅವ್ರಿಗೇನು ಬರ್ಕೊಟ್ಬಿಟ್ಟಿದ್ದೀರಾ? ಆರ್ ಎಸ್ ಎಸ್ ಗೆಲ್ಲನು ಯಾವುದೇ ಗೀತೆ ಯಾರಿಗೂ ರಿಸರ್ವ್ ಅಲ್ಲ, ಅದು ಯಾರಿಗೂ ಬರ್ಕೊಟ್ಟಿಲ್ಲ. ಯಾರು ಯಾವ ಗೀತೆನಾರು ಆಡಬಹುದು, ಎಲ್ಲರೂ ಸ್ವತಂತ್ರವೇ. ಆರ್ ಎಸ್ ಎಸ್ ಗೋಸ್ಕರನ ಗೀತೆನೋ ಅಥವಾ ಶ್ಲೋಕನೋ ಇನ್ನೊಂದು ಬರ್ಕೊಟ್ಟಿಲ್ಲ. ಅವ್ರೇನೋ ಅದು ಹೇಳೋದನ್ನ ರೂಢಿ ಮಾಡಿಸ್ಕೊಂಡಿರ್ಬೋದು ಅಷ್ಟೇ. ಹಂಗನ್ಬಿಟ್ಟು ಬೇರೆಯವ್ರು ಹೇಳ್ಬಾರ್ದು ಅನ್ನುವಂಥದ್ದು ಏನಿಲ್ಲ. ಯಾವ್ದು ಆರ್ ಎಸ್ ಎಸ್